ಮೊದಲು KR ಮಾರ್ಕೆಟ್ ಪಾರ್ಕಿಂಗ್ ಬರ್ಬೇಕಂದ್ರೆ ಭಯ ಆಗ್ತಾ ಇತ್ತು. ಯಾಕೇಳಿ ಆ ಸ್ಮೆಲ್ ಆಗಿರ್ಬೋದು, ಅಲ್ಲಿ ಪಾರ್ಕಿಂಗ್ ಕೂಡ ಸಿಗ್ತಾ ಇರಲಿಲ್ಲ, ಫುಲ್ ಬ್ಲಾಕ್ ಆಗಿರೋದು. ಹೊಸದಾಗಿ KR ಮಾರ್ಕೆಟ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ, ಹೈಟೆಕ್ ಅಲ್ಲಿ ನಿಮ್ಗೆ ಸ್ಮಾರ್ಟ್ ಆಗಿ ಮಾಡಿದ್ದಾರೆ. ಇದು ನಮ್ಮ ಬೆಂಗಳೂರು KR ಮಾರ್ಕೆಟ್ ಪಾರ್ಕಿಂಗ್ ಇಲ್ಲ ಮಾಲ್ ಪಾರ್ಕಿಂಗ್ ನನ್ನ ಮೇಲೆ ಆಣೆ ಇಟ್ಟು ಹಿಂಗ ಅಂತ ನೋಡ್ಬೇಕು. ಒಳಗಡೆ ಒಂದು ಕ್ಲಿಪ್ ತೋರಿಸಿ ನೋಡಿ ನೀವು, ಅನ್ಬಿಲಿಯಬಲ್. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾರೆ? ಎಲ್ಲರಿಗೂ ಇನ್ನೊಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಇದೆ. ಏನಂದ್ರೆ ಇವತ್ತು ನೋಡ್ಬೇಕು ನೀವು, ನಾನು ಪಾರ್ಕಿಂಗ್ ಲಾಟ್ ಅಲ್ಲಿ ಇರೋದು. ನೀವು ಅನ್ಕೊಂಡಿರ್ಬೇಕು ಇದು ಒರೈನ್ ಮಾಲ್ ಪಾರ್ಕಿಂಗು, ಇಲ್ಲಾಂದ್ರೆ ಯಾವ್ದಾದ್ರು ಮಾಲ್ ಅಲ್ಲಿ ಪಾರ್ಕಿಂಗು. ನೀವು ಅನ್ಕೊಂಡಿದ್ರೆ ತಪ್ಪು. ಏನಂದ್ರೆ ಇವತ್ತು ನಾನು ಇರೋದು KR ಮಾರ್ಕೆಟ್. ರೈಟ್, ನೀವು ಕೇಳಿರೋದು ಕರೆಕ್ಟ್. ಇದು ಕೃಷ್ಣರಾಜೇಂದ್ರ ಮಾರ್ಕೆಟ್ ಪಾರ್ಕಿಂಗ್ ಇರೋದು ಇದು. ಮೊದಲು ನೀವು ನೋಡಿದ್ರೆ ಇಲ್ಲಿ ಪಾರ್ಕಿಂಗ್ ಅಲ್ಲಿ ಕಾಲಕ್ಕಾಗ್ತಲ್ಲ. ಇವತ್ತು ನೋಡಿದ್ರೆ ನೀವು ಪಾರ್ಕಿಂಗ್ ಅಷ್ಟು ನೀಟ್ ಆಗಿದೆ. ಏನಿದೆ ಅಂದ್ರೆ 26 ವರ್ಷ ಆದ್ಮೇಲೆ, 26 ಇಯರ್ಸ್ ಆದ್ಮೇಲೆ, ಹೊಸದಾಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಈ ಹೊಸ ಪಾರ್ಕಿಂಗ್ ಮಾಡಿರೋದು. ಪಾರ್ಕಿಂಗ್ ಮಾತ್ರ ಹೈಟೆಕ್ ಆಗಿ ಮಾಡಿದ್ದಾರೆ, ಫಾಸ್ಟ್ ಟ್ಯಾಗ್ ಇದೆ, ಕ್ಯಾಮ್ರಾಸ್ ಇದೆ, ಎಲ್ಲ ತರ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಮಾಡಿರೋದು. ನಿಮ್ಗೆ ಇಲ್ಲಿ ವೈಫೈ ಇದೆ, ಕುಡಿಯೋಕೆ ನೀರ್ ಬೇರೆ ಇದೆ. ಇದೇನಂದ್ರೆ ಹೈ ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿರೋದು. ಒಂದು ಫ್ಲೋರ್ ಅಲ್ಲಿ, ಸಿಂಗಲ್ ಫ್ಲೋರ್ ಅಲ್ಲಿ ನಿಮ್ಗೆ 200 ಕಾರ್ ಪಾರ್ಕಿಂಗು, ಆಮೇಲೆ 400 ಬೈಕ್ ಪಾರ್ಕಿಂಗ್ ಇದೆ. ಅದ್ರ ಜೊತೆ ಇದು 2025 ಅಲ್ಲಿ ತಗೊಂಡಿದ್ದ ಟೆಂಡರು, ಆಗಸ್ಟ್ ಸೆಪ್ಟೆಂಬರ್ ಹತ್ರ ಕನ್ಸ್ಟ್ರಕ್ಟ್ ಮಾಡಿರೋದು. ಆಲ್ಮೋಸ್ಟ್ 90% ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ. ಇನ್ನೇನು ಶಾರ್ಟ್ಲಿ ಓಪನ್ ಆಗುತ್ತೆ. ಇದನ್ನ ಆಕ್ಚುಲಿ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂದ್ರೆ, ಟೆಂಡರ್ ಅಲ್ಲಿ ತಗೊಂಡಿರೋದು 6 crores ಎಕ್ಸ್ಪೆನ್ಸ್ ಆಗಿರೋದು. ಒಂದು ಟೂರ್ ತೋರಿಸ್ತೀನಿ ನಿಮ್ಗೆ, ಕಂಪ್ಲೀಟ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರ ಅಂದ್ರೆ. ಇದು ನಮ್ಮ ನಿಜವಾಗ್ಲೂ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇದೇನು ಬೆಂಗಳೂರಲ್ಲಿ ಮಾಡಿರೋದಾ ಇಲ್ಲ ಇಂಟರ್ನ್ಯಾಷನಲ್ ಮಾಡಿದ್ರ, ಆ ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. ನೀವು ನೋಡಬಹುದು ಎಲ್ಲಾ ಕಡೆ ಸರ್ವೆಲೆನ್ಸ್ ಕ್ಯಾಮ್ರಾಗಳಿದೆ, ಆಮೇಲೆ 24 hours ಪೆಟ್ರೋಲಿಂಗ್ ಇದೆ. ಯಾವುದೇ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಮೊದಲು ತರ ನಡೆಯಲ್ಲ. ಆಮೇಲೆ ನೀವು ನೋಡ್ತಾ ಇರಬೇಕು, ಮೊದಲು ಬಂದ್ರೆ ಇಲ್ಲಿ ಪಾರ್ಕಿಂಗ್ ಅಲ್ಲಿ ನಿಮ್ಗೆ ಡ್ರೈನೇಜ್ ತರ ಆಗ್ಬಿಡೋದು, ಮಳೆ ಬಂದ್ರೆ ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ ಆಗ್ಬಿಡೋದು. ಅದರಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಇವಾಗ 82 ಹೋಲ್ಸ್ ಏನ್ ಹೇಳಿ, ಫಸ್ಟ್ ಫ್ಲೋರ್ ಅಲ್ಲಿ 82 ಓಪನ್ ಹೋಲ್ಸ್ ಇತ್ತು, ಅದನ್ನ ಕ್ಲೋಸ್ ಮಾಡಿದ್ದಾರೆ. ಇವಾಗ ಮಳೆ ಬರ್ಲಿ ಏನೇ ಬರ್ಲಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಲ್ಲ, ನದಿ ಆಗಲ್ಲ. ಆಮೇಲೆ ಇದೊಂದ್ರ ಜೊತೆ 4.5 lakhs ಏನಂದ್ರೆ 4.5 ಲಕ್ಷ ನಮ್ಮ ಏನಿದೆ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ಗೆ ಪೇ ಮಾಡಬೇಕಾಗುತ್ತೆ. ಅದ್ರ ಜೊತೆ ಇದೆಲ್ಲ ಮಾಡಕ್ ಮುಂಚೆ ಇಲ್ಲೇನಾಗೈತೆ ಅಂದ್ರೆ 210 ಅಬ್ಯಾಂಡೆಂಡ್ ವೆಹಿಕಲ್ಸ್ ಅಂದ್ರೆ 210 ವೆಹಿಕಲ್ಸ್ಗಳಿತ್ತು. ಯಾರು ಅದನ್ನ ಕೇಳೋರಿಲ್ಲ, ಏನಿರ್ಲಿಲ್ಲ. ಒಂದು ಟೂರ್ ತೋರಿಸ್ತೀನಿ ನೋಡಿ, ಒಂದು ಇಲ್ಲ. ಯಾರು ಇವಾಗ ಇದನ್ನ ಆಕ್ಷನ್ ಮಾಡಿದ್ದಾರೆ, ಈ ಕಂಪ್ನಿಯವರು ಇದನ್ನ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅವರು ರೈಟ್ ಪಾರ್ಕಿಂಗ್ ಅವ್ರ ಕಂಪ್ನಿ ಯಾವಾಗ ಈ ಟೆಂಡರ್ ತಗೊಂಡ್ಮೇಲೆ ಒಂದು ಫೋಟೋಸ್ ಹಾಕ್ತೀನಿ ನೋಡಿ, ಕ್ಲಿಪ್ಪು ನೀವು ನೋಡಿದ್ರೆ ಭಯ ಆಗ್ಬಿಡುತ್ತೆ, ತಲೆ ಕೆಟ್ಟೋಗ್ಬಿಡುತ್ತೆ. ಹಂಗಿತ್ತು 260 ಟ್ರ್ಯಾಕ್ಟರ್ ಲೋಡ್ಸ್ ಅಂದ್ರೆ 260 ಟ್ರ್ಯಾಕ್ಟರ್ ಲೋಡ್ಸ್ನ ಇಲ್ಲಿ ಏನೇನಿತ್ತು ಡಂಪ್ ಇತ್ತು ಅದೆಲ್ಲ ತೆಗ್ದು ಆಚೆ ಕಡೆ ಹಾಕಿ ಇಷ್ಟು ನೀಟಾಗಿದೆ. ಮೊದಲು ಬಂದ್ರೆ ಸ್ಮೆಲ್, ಅದು ಪರಿಮಳ ಬರೋದು. ಇವಾಗ ಎಷ್ಟು ನೀಟಾಗಿದೆ ಅಂದರೆ ನೀವು ನಂಬಲ್ಲ. ನೀವು ಇನ್ನೊಂದ್ಸಲ ಹೇಳ್ತೀನಿ, ನೀವೇನಾದರೂ ಪರ್ಸನಲ್ ಆಗಿ ಬಂದರೆ ಇಲ್ಲಿ ನೀವೇ ಅಂತೀರಾ ಏನಿದು ಬೇರೆ ಮಾಲ್ಸಲ್ಲೂ ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲ ಅಂದ್ಬಿಟ್ಟು. ಅಷ್ಟು ಪಾರ್ಕಿಂಗ್ ಅಷ್ಟು ನೀಟಾಗಿದೆ. ಬೈಕ್ ಪಾರ್ಕಿಂಗ್ ಕೂಡ ಇದೆ, ಕಾರ್ ಪಾರ್ಕಿಂಗು. ಬೈಕ್ ಪಾರ್ಕಿಂಗ್ ನಿಮಗೆ ಅರೌಂಡ್ 400 ಪಾರ್ಕಿಂಗ್ ಫೆಸಿಲಿಟಿ ಇರೋದು, ಕಾರ್ಗೆ ಬಂದು 200 ಕಾರ್ ಫೆಸಿಲಿಟಿ ಇದೆ. ಸೂಪರ್ ಆಗಿದೆ. ನೀವೇನಾದರೂ ನೋಡ್ತಾ ಇದ್ರೆ ಇದು ಯೂಟ್ಯೂಬಲ್ಲಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪಾರ್ಕಿಂಗ್ ಅಂತ ತಲೆನೇ ಕೆಡ್ಸ್ಕೊಂಬಿಡಿ. ಶಾರ್ಟ್ಲಿ ಇಟ್ ವಿಲ್ ಬಿ ಓಪನ್. ಇನ್ನೊಂದ್ಸಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಓಪನ್ ಆಗಿದ ತಕ್ಷಣ. ಆರಾಮಾಗಿ ಬನ್ನಿ. ನೀವು ಕಾರ್ನ ತಗೊಂಡು ಇಲ್ಲಿ ಬನ್ನಿ, ದಯವಿಟ್ಟು ರೋಡಲ್ಲಿ ಹಾಕ್ಬೇಡಿ. ನೀವು ನಿಮ್ಮ ಕಾರ್ ಡ್ಯಾಮೇಜ್ ಆಗ್ಬಿಡುತ್ತೆ. ಇಲ್ಲಿ ಬಂದರೆ ಅಷ್ಟು ಸೇಫ್ ಆಗಿರುತ್ತೆ, ಕಾರ್ ಆರಾಮಾಗಿ ಪಾರ್ಕ್ ಮಾಡ್ಬೋದು. ರೈಟ್ ಕಂಪ್ನಿಯು ಟೆಂಡರ್ನ ವಿನ್ ಆಗಿರೋರು ಇಲ್ಲಿದ್ದಾರೆ, ಅವ್ರ ಜೊತೆ ಒಂದೆರಡು ಮಾತುಗಳು. ಸರ್ ಬನ್ನಿ, ನಮಸ್ಕಾರ ಸರ್. ನೀವು ಇದು ಟೆಂಡರ್ ತಗೊಂಡಕ್ಕೆ ಒಂದು ಕಾರಣ ಏನಕ್ಕೆ?
ಸರ್ ನಮ್ಮ ಕಂಪನಿ ಮೊದಲನೇ ರೈಟ್ ಪಾರ್ಕಿಂಗ್ ಕಂಪನಿ PPP ಮಾಡಲ್ ನಾವು ಗೌರ್ಮೆಂಟ್ ಸೆಕ್ಟರ್ಲಿ ಭಾಳ ಇಂಟ್ರೆಸ್ಟ್ ಆಗಿ ನಾವು ಮಾಡ್ತಾ ಇದ್ವಿ. ಕಂಪ್ಲೀಟ್ಲಿ ಆಫ್ ಇನ್ವೆಸ್ಟ್ಮೆಂಟು, ಇನ್ಫ್ರಾಸ್ಟ್ರಕ್ಚರ್, ಸಿವಿಲ್ ಡೆವಲಪ್ಮೆಂಟ್ ಎಲ್ಲದನ್ನು ನಮ್ಮ ಕಂಪನಿ ಮಾಡ್ತಾ ಇದೆ. ನಮ್ಮ ಕಂಪನಿ KR ಮಾರ್ಕೆಟ್ ಪಾರ್ಕಿಂಗ್ ಟೆಂಡರ್ KPP ಪೋರ್ಟಲ್ ಅಪ್ಲೋಡ್ ಆದಾಗ ನಾವು ಒಂದ್ಸಲ ಬಂದು ನೋಡೋಣ ಅಂತ ನೋಡಿದಾಗ ಇಲ್ಲಿನ ಅವ್ಯವಸ್ಥೆ ನೋಡ್ಬಿಟ್ಟು ತುಂಬ ಶಾಕ್ ಆಗ್ಬಿಟ್ಟೆ. ನೋಡಿದ್ವಿ ಇದನ್ನು ನಾವು ಬಗೆಹರಿಸ್ಬೋದಾ, ಇದನ್ನು ನಾವು ರೆಕ್ಟಿಫೈ ಮಾಡ್ಬೋದಾ ಅಂತ ಹೇಳಿ ನೋಡಿದಾಗ 100% ಬಗೆಹರಿಸ್ಬೋದು. ಇದೆಲ್ಲದನ್ನು ಕೃತಕವಾಗಿ ಮಾಡಿರುವಂಥದ್ದು, ಯಾವುದೂ ಕೂಡ ಹೊರಗಡೆಯಿಂದ ಆಗಿರುವಂಥದ್ದು ಅಂತೆಲ್ಲ ಒಂದಷ್ಟು ಕಂಪ್ಲೇಂಟ್ಸ್ಗಳನ್ನ ಫೈಂಡ್ ಔಟ್ ಮಾಡಿದ್ವಿ, ಬ್ಲಾಕ್ ಸ್ಪಾಟ್ಗಳನ್ನ ಫೈಂಡ್ ಔಟ್ ಮಾಡಿದ್ವಿ. ಇದನ್ನು ಮಾಡಲೇಬೇಕು ನಮ್ಮ ಕಂಪನಿ ಅಂತ ಹೇಳಿ ನಾವು ಇದನ್ನು ತೊಗೊಂಡ್ವಿ. ಬ್ರ್ಯಾಂಡ್ ಬೆಂಗಳೂರು ನಮ್ಮ DK ಶಿವಕುಮಾರ್ ಸಾಹೇಬರು ಕಂಡಂಥ ಒಂದು ಕನಸನ್ನು ಇಲ್ಲಿ ನನಸು ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಆ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಕೈಗೆತ್ತಿಕೊಂಡ್ವಿ ಸರ್. GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟೀಸ್ ಅಂದ್ಬಿಟ್ಟು GBA ಸರ್, ಈ ಶಾರ್ಟ್ ಸ್ಪ್ಯಾನ್ ಅಲ್ಲಿ ಅಂದ್ರೆ ವಿತಿನ್ 7 months ಅಲ್ಲಿ ಇಷ್ಟು ಟ್ರೆಮೆಂಡಸ್ ಚೇಂಜಸ್ ಹೌ? ಇಲ್ಲ ಸರ್, 5 months ಓನ್ಲಿ. ಸೆಪ್ಟೆಂಬರ್ 20ನೇ ತಾರೀಕು ನಾವು ಇದನ್ನು ತೊಗೊಂಡು ನಾವು ಇದು ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ವಿತಿನ್ 5 months ಅಲ್ಲಿ ಸುಮಾರು ಒಂದು ದಿನಕ್ಕೆ 70 to 80 ಮೆಂಬರ್ಸ್ ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ವಿ. ಸುಮಾರು 267 ಟ್ರ್ಯಾಕ್ಟ್ರು ಡಬ್ರೀಸ್ ಇತ್ತು, ಕಸ ಇತ್ತು, ಮತ್ತು ಸಮ್ ಟ್ಯಾಂಕ್ಗಳಲ್ಲಿ ಸುಮಾರು 26 ವರ್ಷ ಸ್ಲರಿ ತುಂಬಿಕೊಂಡಿತ್ತು. ಭಾಳಷ್ಟು ಚಾಲೆಂಜ್ ಇತ್ತು ಸರ್. ಸತ್ಯ ಹೇಳಬೇಕು ಅಂದರೆ 28 ವರ್ಷದ ಹಿಂದೆ ಕಟ್ಟಂಥ ಹೊಸ ಬಿಲ್ಡಿಂಗ್ ಹೇಗಿತ್ತು ಆ ರೀತಿ ಹೊಸ ಬಿಲ್ಡಿಂಗ್ ಮಾಡಿದ್ವಿ. ಕೃಷ್ಣರಾಜೇಂದ್ರ ಒಡೆಯರ್ ಅವರು ಏನೊಂದು ಕನಸನ್ನು ಕಟ್ಟಿ ನಮ್ಮ ಜನಗಳಿಗೆ ಒಳ್ಳೇದಾಗಬೇಕು ಅಂತೇಳಿ ಈ ಒಂದು KR ಮಾರ್ಕೆಟ್ ಮಾಡಿದ್ರಲ್ಲ, ಅದನ್ನು ಇವತ್ತು ನಮ್ಮ ಕಂಪನಿ ಅವ್ರಿಗೂ ತೃಪ್ತಿ ಆಗಬೇಕು, GBAಗೂ ಖುಷಿ ಆಗಬೇಕು. ನಮ್ಮ DK ಶಿವಕುಮಾರ್ ಸಾಹೇಬರು, ಜಮೀರ್ ಸಾಹೇಬರು ಕಂಡಂಥ ಕನಸಂತ ಈ ಒಂದು ಕ್ಲೀನಿಂಗ್ ವ್ಯವಸ್ಥೆನ ನಾವು ಮಾಡಿದ್ವಿ. ಸೊ ಅವ್ರು ಹೇಳ್ದಂಗೆ ಒಂದ್ಸಲ ನೀವು ಮಾರ್ಕೆಟ್ ಅಲ್ಲಿ ಏನಾದ್ರು ನೆಕ್ಸ್ಟ್ ಟೈಮ್ ಪಾರ್ಕಿಂಗ್ ಮಾಡ್ಬೇಕಂದ್ರೆ ಯಾರು ಭಯ ಬೀಳಂಗಿಲ್ಲ, ಆರಾಮಾಗಿ ಬರ್ಬೋದು. ಹೌದೌದು, ಇಲ್ಲಿ ಜನ ಆಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಎಲ್ಲರೂ ಒಳ್ಳೆಯವರೇ. ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕಲ್ಪನೆ ಆಗಿತ್ತು. ಇಲ್ಲಿ ವ್ಯಾಪಾರಸ್ಥರು ಕೂಡ ಬಹಳ ಖುಷಿ ಪಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ರೆ, ಇಲ್ಲಿ ಬೈಕ್ ಪಾರ್ಕಿಂಗ್ ಮಾಡಿದ್ರೆ ನಮ್ಗೆ ವ್ಯಾಪಾರ ಜಾಸ್ತಿ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದಂಥ ಆಲೋಚನೆ. ಅದರಿಂದ ಪ್ರತಿಯೊಬ್ಬರು ಸಾರ್ವಜನಿಕರು ಭಾಳ ಇಂಪಾರ್ಟೆಂಟ್ ಆಗಿ ನಾವು ಮಹಿಳೆಯರಿಗೆ, ವೃದ್ಧರಿಗೆ ಭಾಳ ವಿಶೇಷವಾಗಿ ನಾವು ರಿಸರ್ವೇಷನ್ ಪಾರ್ಕಿಂಗ್ ಕೊಟ್ಟಿದ್ವಿ, ಸ್ಪೆಷಲ್ ಅಬೌಟ್ ರಿಸರ್ವೇಷನ್ ಪಾರ್ಕಿಂಗ್ ಕೊಟ್ಟಿದ್ವಿ. ಸುಮಾರು 12 ಕಡೆ ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ಸ್ ಕೊಟ್ಟಿದ್ವಿ. ಏನಾದ್ರು ಸಮಸ್ಯೆ ಆಯಿತು ಅಂತಂದರೆ ಇಮಿಡಿಯೇಟ್ಲಿ ನಿಯರ್ ಬೈ ಒಂದು ಪುಷ್ ಬಟನ್ ಮಾಡಿದ್ರೆ ಪ್ಯಾನಿಕ್ ಇಟ್ಸ್ ವೆರಿ ಬಿಗ್ ಸೈರನ್ ಬರುತ್ತೆ, ನಮ್ಮ ಕಮಾಂಡೋ ರೂಮ್ ಬರುತ್ತೆ, ಸೆಕ್ಯೂರಿಟಿ ಅಲರ್ಟ್ ಆಗಿರ್ತೀವಿ. ಮಹಿಳೆಯರು ಆರಾಮಾಗಿ ಬರ್ಬೋದು, ಫ್ಲವರ್ ಪರ್ಚೇಸ್ ಮಾಡ್ಬೋದು. ಮಾರ್ಕೆಟ್ನಲ್ಲಿ ನೀವು ಎಲ್ಲವನ್ನು ಫ್ರೀಯಾಗಿ ಬಂದು ಯಾವುದೇ ರೀತಿ ಭಯ ಇಲ್ಲದೇ ನಿರ್ಭೀತಿಯಿಂದ ಬಂದು ನೀವು ಶಾಪಿಂಗ್ ಮಾಡ್ಬೋದು ಅಂತ ಹೇಳಕ್ಕೆ. ನಾನು ಪರ್ಸನಲ್ ಆಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸುಮಾರು ಸಲ ಮಾರ್ಕೆಟ್ ಬರ್ತಾನೆ ಇರ್ತೀನಿ. ಸೊ ಏನಾದರೂ ಫಂಕ್ಷನ್ ಆದರೆ ನಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ಮ್ಯಾರೇಜ್ಗೋಸ್ಕರ ಬರ್ತಾ ಇರ್ತೀನಿ. ನಾನು ಬಂದು ನನಗೆ ನನ್ನ ಎಕ್ಸ್ಪೆಕ್ಟೇಷನ್ನಿಂದ ಜಾಸ್ತಿನೇ ಇದೆ, ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ರೈಟ್ ಪಾರ್ಕಿಂಗ್ ಕಂಪನಿ ಆ್ಯಂಡ್ ನಿಮ್ಮ ಎಫರ್ಟ್ಸು ವಿದಿನ್ 5 months ಅಲ್ಲಿ ಇಷ್ಟು ಚೇಂಜಸ್ ಇಷ್ಟು ತಂದಿರ ಅಂದ್ಬಿಟ್ಟು, ಪ್ಲಸ್ AI ಟೆಕ್ನಾಲಜಿನ ಮಾಡಿರೋದು ನಿಮಗೆ ಯಾವುದೇ ಮಾಲಲ್ಲಿ ಸಿಗಲ್ಲ. ಇಷ್ಟೊಂದು ಅಡ್ವಾಂಟೇಜ್ ಇದೆ, ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಹಾಕಿದ್ರ. ಸೊ ಥ್ಯಾಂಕ್ ಯು ಫಾರ್ ಯು ಆ್ಯಂಡ್ ಯುವರ್ ಕಂಪ್ನಿ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸಾರ್ವಜನಿಕರು ಸಂಪೂರ್ಣವಾಗಿ ಈ ಒಂದು ಜಾಗನ ಬಳಸ್ಕೊಳ್ಳಿ. 24 ಗಂಟೆ ಓಪನ್ ಇದೆ. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ವಿಶೇಷವಾಗಿ ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದೀವಿ. ಟಾಯ್ಲೆಟ್ ಒಂದು ವ್ಯವಸ್ಥೆ ಚಾಲೆಂಜ್ ಇತ್ತು. GBA ಕಡೆಯಿಂದ ಟಾಯ್ಲೆಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಫ್ರೀ ವೈಫೈ, ಕುಡಿಯೋದಕ್ಕೆ RO ವಾಟರ್ಸು, ವೀಲ್ ಚೇರ್ ಫೆಸಿಲಿಟಿ, EV ಚಾರ್ಜಿಂಗ್ ಫೆಸಿಲಿಟಿ, ಹೀಗೆ ಹಲವಾರು ಫೆಸಿಲಿಟಿಗಳಿದೆ. ಕಾಫಿ ಶಾಪ್ ಇದೆ, ವೆಂಡಿಂಗ್ ಮಿಷನ್ಸ್ ಇದೆ. ಇದೆಲ್ಲದನ್ನು ಯುಟಿಲೈಸೇಷನ್ ಮಾಡ್ಕೊಳ್ಳಿ. ನೆಮ್ಮದಿ ಬಂದು ನೇರ ಬಂದು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿ. ಇಲ್ಲಿನ ವರ್ತಕರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ GBA ಎಲ್ಲ ಅಧಿಕಾರಿಗಳು ಹಾಗೂ ವಿಶೇಷವಾಗಿ ಮಹೇಶ್ವರರಾವ್ ಸಾಹೇಬರು ಕೂಡ ಈ ಒಂದು ಕೆಲಸಕ್ಕೆ ನಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ, ಪ್ರೋತ್ಸಾಹ ನೀಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ.